ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ನಿಮಗೆಲ್ಲರಿಗೂ 2026ನೇ ವರ್ಷದ ಶುಭಾಶಯಗಳು. 2026ನೇ ವರ್ಷದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿತ್ವವು ಜ್ಞಾನದಿಂದ ವಿಕಸಿತಗೊಂಡು ನೀವು ಜೀವಿಸುವಂತಹ ಪ್ರತಿ ಕ್ಷಣವೂ ಆನಂದಮಯವಾಗಿರಲೆಂದು ಶುಭ ಹಾರೈಸುತ್ತಾ, ನಿಮ್ಮ ಜೀವನದಲ್ಲಿ ಆರೋಗ್ಯ, ಆಯುಷ್ಯ, ಸುಖ, ಸಂತೋಷ, ನೆಮ್ಮದಿ, ಸಂಪತ್ತುಗಳು ವೃದ್ಧಿ ಆಗಲಿ ಅನ್ನುವ ಪ್ರಾರ್ಥನೆಯನ್ನು ವಿಶ್ವಶಕ್ತಿಯಲ್ಲಿ ಮಾಡುತ್ತಾ, ನಿಮ್ಮ ಮುಂದಿನ ಜೀವನಕ್ಕೆ 2026ನೇ ವರ್ಷದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ಗೋಚಾರದಲ್ಲಿ ನೀಡುವಂತಹ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಕಟಕ ರಾಶಿಯವರಿಗೆ 2026ನೇ ವರ್ಷದಲ್ಲಿ ಗ್ರಹಗಳು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗೋಚಾರದಲ್ಲಿ ನೀಡುವ ಫಲಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ. ಕಟಕ ರಾಶಿ ಮನೋಕಾರಕ ಚಂದ್ರಗ್ರಹದ ರಾಶಿ ಆಗಿರೋದ್ರಿಂದ ಬಹಳ ಸೂಕ್ಷ್ಮ ಸ್ವಭಾವದವರು. ನಿಮ್ಮ ಜನ್ಮ ಲಗ್ನ ಸ್ಥಿರ ಲಗ್ನ ಆಗಿದ್ದಲ್ಲಿ ಸ್ವಲ್ಪ ಮಟ್ಟಿಗೆ ಸಮತೋಲನ ಇರುತ್ತೆ. ನಿಮ್ಮ ನಿರ್ಧಾರಗಳು ಮತ್ತು ನಿಮ್ಮ ಮನಸ್ಸಲ್ಲಿ ಸಮತೋಲನ ಇರುತ್ತೆ. ಆದರೆ ನಿಮ್ಮದು ಚಂಚಲ ಲಗ್ನ ಆಗಿದ್ದಲ್ಲಿ ಬಹಳ ಚಂಚಲತೆಗೆ ಒಳಗಾಗ್ತೀರಾ. ಸರಿಯಾದ ನಿರ್ಧಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏಕೆಂದರೆ ಬಲವಾದಂತಹ ಸಾಧನೆಗೆ, ಮುಖ್ಯ ನಿರ್ಧಾರಗಳಿಗೆ ಮನಸ್ಸೇ ಮೂಲ ಆಗಿರುತ್ತೆ. ಹಾಗಾಗಿ ಮನಸ್ಸನ್ನು ಶುದ್ಧವಾಗಿ, ಶಾಂತವಾಗಿ, ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ, ಬೆಳಿಗ್ಗೆ ಮತ್ತು ರಾತ್ರಿ ಸಂದರ್ಭದಲ್ಲಿ ಏಕಾಂತವಾಗಿ ಧ್ಯಾನವನ್ನು ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕಟಕ ರಾಶಿಯವರಿಗೆ ನೀವು ತಿಳಿದುಕೊಳ್ಳಬೇಕು, ಗೋಚಾರದಲ್ಲಿ ಗ್ರಹಗಳು ಏನೇ ಫಲವನ್ನು ನೀಡಿದರೂ ನಿಮಗೆ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ ಅದರಂತೆ ಫಲಗಳು ನಿಮಗೆ ಸಿಗುತ್ತೆ. ಗೋಚಾರದ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಫಲವನ್ನು ನೀಡ್ತಾರೆ. ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ ಕಾಲವೇ, ಗ್ರಹಗಳ ಕಾಲವೇ ಹೆಚ್ಚಿನ ಫಲವನ್ನು ನಿಮಗೆ ನೀಡುವುದು. ಹಾಗಾಗಿ ದಶಾಭುಕ್ತಿಗೆ ಅನುಗುಣವಾಗಿ ಗೋಚಾರದ ಫಲಗಳನ್ನು ನೀವು ತಿಳಿದುಕೊಳ್ಬೇಕು. ಎಲ್ಲರಿಗೂ ಒಂದೇ ರೀತಿಯ ಫಲಗಳು ಸಿಗೋದಿಲ್ಲ. ಜಗತ್ತಿನಾದ್ಯಂತ ಅನೇಕರು ಕಟಕ ರಾಶಿಯಲ್ಲಿ ಇದ್ದೇ ಇರ್ತಾರೆ. ಅವರಿಗೆಲ್ಲ ಒಂದೊಂದೇ ಭುಕ್ತಿ ನಡೆಯೋದಿಲ್ಲ. ಅವರ ಇಚ್ಛೆ, ಆಸೆ, ಬಯಕೆಗಳು ಒಂದೇ ಆಗಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಗ್ರಹದ ಕಾಲವು ನಡೀತಾ ಇರುತ್ತೆ. ವಯಸ್ಸು ಬೇರೆ ಬೇರೆ ಆಗಿರುತ್ತೆ. ಹೀಗಾಗಿ ಗ್ರಹಗಳ ಎಫೆಕ್ಟ್, ಪ್ರಭಾವ, ಫಲಗಳು ಬೇರೆ ಬೇರೆಯೇ ಆಗಿ ಸಿಗೋದಾಗಿರುತ್ತೆ. ದೀರ್ಘಕಾಲದ ಸಂಚಾರವನ್ನ ರಾಶಿಯಲ್ಲಿ ಮಾಡುವ ಗ್ರಹಗಳಿಂದ ವರ್ಷ ಭವಿಷ್ಯವನ್ನ ತಿಳಿಸಲಾಗುತ್ತೆ. ಈ ಗ್ರಹಗಳ ಸಂಚಾರವನ್ನ ಮತ್ತು ಫಲಗಳನ್ನ ತಿಳಿದುಕೊಂಡು ನಿಮ್ಮ ದಿನನಿತ್ಯದ ಚಟುವಟಿಕೆಗೆ ಆಗ್ಬೋದು, ಹೊರಗಿನ ಒಂದು ಕೆಲಸ ಕಾರ್ಯಗಳು ಮತ್ತು ನಿಮ್ಮ ಅಚೀವ್ಮೆಂಟ್ ಏನು ಇದೆ, ನೀವು ಯಾವ ಗುರಿಗಳನ್ನು ರಚಿಸಿರ್ತೀರಾ ಅವುಗಳಿಗೆ ಸರಿಯಾದಂತಹ ಪ್ಲಾನ್ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಯಾವುದರಲ್ಲಿಯೂ ನಿಮಗೆ ಯಾವುದೇ ವಿಷಯದಲ್ಲಿಯೂ ಕ್ಲಾರಿಟಿ ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಹೊರಗಿನ ಈಗ ಪ್ರಸ್ತುತ ನಡೆಯುವಂತಹ ಕಾಲದಲ್ಲಿ ಪರಿಸ್ಥಿತಿಗಳು ಹೇಗಿರುತ್ತೆ ಅಂದರೆ ಬಹಳ ಜನರನ್ನ ದ್ವಂದ್ವತೆಗೆ ಒಳಗೆ ಮಾಡುತ್ತೆ. ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನೋದೇ ತಿಳಿಯೋದಿಲ್ಲ. ಅಂದರೆ ಅಂತಹ ವ್ಯಕ್ತಿಗಳಿರ್ತಾರೆ, ಅಂತಹ ಪರಿಸ್ಥಿತಿಗಳೇ ಇರುತ್ತೆ. ಅಂತಹ ಒಂದು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಸರಿಯಾದದ್ದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾವುದನ್ನ ನೀವು ಶೀಘ್ರವಾಗಿ ಪಡೆದುಕೊಳ್ತೀರಾ ಅದು ಶೀಘ್ರವಾಗಿ ನಿಮ್ಮಿಂದ ದೂರ ಆಗುತ್ತೆ. ಅಂದರೆ ಬಲವಾದಂತಹ ಪ್ರಯತ್ನದಲ್ಲಿ ನೀವೇನನ್ನಾದರೂ ಪಡೆದುಕೊಂಡಿದ್ದರೆ ಅದು ಲಾಂಗ್ ಟರ್ಮ್, ಅಂದರೆ ಲಾಂಗ್ ಎಫೆಕ್ಟ್ ಇರುತ್ತೆ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಈಗ ಏನಾಗುತ್ತೆ ಅಂದರೆ, ಇದನ್ನು ಯಾಕೆ ತಿಳಿಸ್ತೆ ಅಂದರೆ, ಹಣ ಮಾಡುವಂಥ ವಿಷಯದಲ್ಲಿ ಬಹಳ ಶಾರ್ಟ್ಕಟ್ ರೂಟನ್ನು ಅವರು ಹಿಡಿತಾರೆ. ಆದರೆ ಹಣ ಇಲ್ಲಿ ಹೆಚ್ಚಾಗಿ ಬರಬೇಕು ಅಂದರೆ ಮುಖ್ಯವಾಗಿ ಅವರಿಗೆ ಯಾರಲ್ಲಿ ಹೆಚ್ಚು ದೀರ್ಘಕಾಲದಂತಹ ಸಾಧನೆ ಇರುತ್ತೆ ಅವರಿಗೆ ನಿತ್ಯ ಹಣ ಬರ್ತಾ ಇರುತ್ತೆ. ಅಂದರೆ ನೀವು ವಿದ್ಯೆಯನ್ನೇ ಆಗಬಹುದು, ಯಾವುದೇ ಒಂದು ಕೆಲಸವನ್ನೇ ಆಗಬಹುದು, ಯಾವುದನ್ನು ಸರಿಯಾಗಿ ಕಲಿತೀರಾ
ಅಲ್ಲಿ ಹಣ ಅನ್ನೋದು ಹುಡುಕಿಕೊಂಡು ಬರುತ್ತೆ. ಇದನ್ನ ನಾನಿಲ್ಲಿ ಸ್ಪಷ್ಟಪಡಿಸ್ತಾ ಇರುವಂಥದ್ದು. ಹಾಗಾಗಿ ಸರಿಯಾದದರ ಆಯ್ಕೆಯನ್ನ ಮಾಡ್ಕೊಳ್ಳಿ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಗ್ರಹಗಳ ಗೋಚಾರ ಸಂಚಾರದಲ್ಲಿ ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಗುರುಗ್ರಹ ಈಗಾಗಲೇ 12ನೇ ಸ್ಥಾನವಾದಂತಹ ಮಿಥುನ ರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದು, ಈ ವರ್ಷದಲ್ಲಿ ಗುರುಗ್ರಹ ನಿಮ್ಮ ಜನ್ಮ ರಾಶಿಗೆ ಪ್ರವೇಶ ಆಗುವುದು ಬಹಳ ವಿಶೇಷ. ಮತ್ತು ಶನಿ ಗ್ರಹವು ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಆಗಲಿದ್ದು, ಮತ್ತು ಕುಂಭ ರಾಶಿಯಲ್ಲಿ ರಾಹು ಗ್ರಹ, ಕೇತು ಗ್ರಹ ಸಿಂಹ ರಾಶಿಯಲ್ಲಿ ವರ್ಷದ ಕೊನೆಯವರೆಗೂ ಸಂಚರಿಸ್ತಾರೆ. ವರ್ಷದ ಕೊನೆಯಲ್ಲಿ ಬದಲಾವಣೆಯೂ ಆಗಲಿವೆ. ಈ ಗ್ರಹಗಳ ಫಲವನ್ನ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ತಿಳಿದುಕೊಂಡು ಮಾಸದಲ್ಲಿ ಬದಲಾಗುವಂತಹ ಗ್ರಹಗಳ ಫಲವನ್ನ ನೀವು ಸರಿಯಾಗಿ ಮಾಸದಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಪ್ಲಾನ್ ಏನಿದೆ ಅದಕ್ಕಾಗಿ ನೀವು ಹಾರ್ಡ್ ವರ್ಕ್ ಅನ್ನ ಮಾಡಬೇಕಾಗತ್ತೆ. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಈಗಾಗಲೇ ಅದರ ಎಫೆಕ್ಟಿವ್ ಕಟಕ ರಾಶಿಯವರಿಗೆ ತಿಳಿದಿರುತ್ತೆ. ಅಂದರೆ ಅಧಿಕವಾದಂತಹ ಖರ್ಚುಗಳು ಆಗ್ತಾ ಇರುತ್ತೆ. ನಿಮ್ಮ ಉದ್ಯೋಗ ಅಥವಾ ಯಾವುದೇ ವಿಷಯದಲ್ಲಿ ಆಗ್ಬಹುದು. ಹೆಚ್ಚು ನಿಮಗೆ ಇಲ್ಲಿ ಲಕ್ ಅನ್ನೋದು ವರ್ಕ್ ಆಗ್ತಾ ಇರೋದಿಲ್ಲ. ಆದರೂ ಅನಿರೀಕ್ಷಿತವಾದಂತಹ ಬದಲಾವಣೆಗಳು ಆಗುವಂತೆ ಇಲ್ಲಿ ಅಷ್ಟಮದಲ್ಲಿ ಇರುವಂತಹ ರಾಹು ಫಲವನ್ನ ನೀಡಿರ್ತಾರೆ. 12ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗುವಾಗ ಗುರುಗ್ರಹ ಅಲ್ಲಿ ಹೆಚ್ಚು ಅಂದ್ರೆ ಖರ್ಚು ಹೆಚ್ಚಾಗುವಂತೆ ಫಲವನ್ನ ನೀಡ್ತಾರೆ. ಹೊರಗಿನ ವಿಷಯಗಳಲ್ಲಿ ನಿಮಗೆ ಸುಲಭವಾಗಿ ಮಾರ್ಗಗಳು ದೊರೆಯುವಂತೆ, ಅಂದರೆ ಹೊರಸ್ಥಾನವು 12ನೇ ಸ್ಥಾನ ಆಗಿರೋದ್ರಿಂದ ಮತ್ತು ಆ ಸ್ಥಾನದಲ್ಲಿ ನಿಮಗೆ ಹೊರಗಿನಿಂದ ಬರಬಹುದಾದಂತಹ ಆದಾಯಕ್ಕೂ ಇಲ್ಲಿ ಗುರುಗ್ರಹ ಒಳ್ಳೆಯ ಫಲವನ್ನು ನೀಡ್ತಾರೆ. ಅಂದರೆ ವಿದೇಶದ ಒಂದು ಸಂಬಂಧದಲ್ಲಿ ಯಾರು ಉದ್ಯೋಗವನ್ನ ಮಾಡ್ತೀರಾ ಅವರಿಗೆ ಇದು ಹೆಚ್ಚು ಒಳ್ಳೆಯ ಫಲವನ್ನ ನೀಡುತ್ತೆ. ಆ ಸ್ಥಾನವು ಅಂದರೆ ನಿಮ್ಮ ಒಂದು ಮಾತಾಪಿತೃಗಾಗ್ಬೋದು, ಇತರರಿಗಾಗ್ಬೋದು, ಸೇವೆಯನ್ನ ಮಾಡುವುದಕ್ಕಾಗ್ಬೋದು ಬಲವನ್ನ ನೀಡುತ್ತೆ. ಏಕೆಂದರೆ ನಿಮ್ಮ 6ನೇ ಸ್ಥಾನವನ್ನ ಗುರು ವೀಕ್ಷಿಸ್ತಾರೆ. ಆ ಸ್ಥಾನದಿಂದ 6ನೇ ಸ್ಥಾನವನ್ನ ಗುರು ವೀಕ್ಷಿಸೋದ್ರಿಂದ ಪರರ ಸೇವೆಯನ್ನ ಮಾಡುವುದಕ್ಕೂ ಇಲ್ಲಿ ನಿಮಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ಮತ್ತು ಖರ್ಚು ಆಗುತ್ತೆ ಅಂದ್ರೆ ನೀವು ಯಾವುದಕ್ಕೆ ಖರ್ಚು ಆಗುತ್ತೆ ಅಂದ್ರೆ ಉದಾರ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯವನ್ನ ಮಾಡುವಂಥದ್ದು, ದಾನ ನೀಡುವುದು, ಇದಕ್ಕೆಲ್ಲದಕ್ಕೂ ಗುರುಗ್ರಹ ಧರ್ಮ ಕಾರ್ಯಗಳಿಗೆ ಹಣವನ್ನ ನೀಡುವುದು, ಈ ರೀತಿ ನಿಮ್ಮಿಂದ ಖರ್ಚನ್ನ ಮಾಡಿಸ್ತಾರೆ. ಅಂದ್ರೆ ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಹಿಡಿತಾ ಇರೋದಿಲ್ಲ. ಹಾಗಾಗಿ ಆದರೆ ಆದಾಯವು ಬರಬೇಕಾಗತ್ತೆ. ಆದರೆ ಆದಾಯವು ಬರುವುದಕ್ಕೂ ಬಹಳ ಅಡೆತಡೆಗಳಿರುತ್ತೆ. ಏಕೆಂದರೆ ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ಕೇತು ಸಂಚಾರವು ಆಗ್ತಾ ಇರೋದ್ರಿಂದ ಕೆಲವರಿಗೆ ಏನಾಗ್ಬೋದು ಅಂದರೆ ಶುಭ ಗ್ರಹ 12ನೇ ಸ್ಥಾನ ಖರ್ಚಿನ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ನಿಮ್ಮ ಕುಟುಂಬದಲ್ಲಿ ವಿವಾಹ ಆಗ್ಬೋದು, ಅದಕ್ಕೆ ಖರ್ಚು ಮಾಡ್ಬೋದು, ಅಥವಾ ನೀವು ಗೃಹ ಆರಂಭವನ್ನ ಮಾಡ್ಬೋದು. ಯಾಕಂದ್ರೆ ಚತುರ್ಥ ಸ್ಥಾನವನ್ನ ಗುರು ವೀಕ್ಷಿಸ್ತಾರೆ. ನಿಮ್ಮ ವಾಹನ, ಭೂಮಿ, ಮನೆ ಆ ಸ್ಥಾನವನ್ನ ಗುರು ವೀಕ್ಷಿಸ್ತಾರೆ. ಇದಕ್ಕಾಗಿ ಬದಲಾವಣೆಗಳಿಗಾಗಿ ಖರ್ಚು ಮಾಡುವಂತೆಯೂ ಈ ರೀತಿ ಈ ಗ್ರಹ 12ನೇ ಸ್ಥಾನದಲ್ಲಿ ಕಟಕ ರಾಶಿಯವರಿಗೆ ಫಲ ನೀಡುತ್ತಾ ಇದ್ದಾರೆ. ಈ ಗ್ರಹ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶಿಸ್ತಾರೆ. ದೈವಿಕವಾದಂತಹ ಗ್ರಹ ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ಈ ವರ್ಷದಲ್ಲಿ ನಿಮ್ಮ ವ್ಯಕ್ತಿತ್ವ ಕರುಣಾ ಭಾವದಿಂದ ಕೂಡಿರುತ್ತೆ. ಅಂದರೆ ಉದಾರ ಮನಸ್ಸು, ಉದಾರತೆಯಿಂದ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಲಿದೆ. ಏಕೆಂದರೆ ಗುರುಗ್ರಹ ಚಂದ್ರ ಅಂದರೆ ಮಾತೃಕಾರಕ ಚಂದ್ರನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಗುರು ಉಚ್ಚ ಆಗುವಂತಹ ಸ್ಥಾನವು ಅದಾಗಿರೋದ್ರಿಂದ ಗುರುಗ್ರಹಕ್ಕೆ ಚಂದ್ರಗ್ರಹವು ಮಿತ್ರ ಆಗಿರೋದ್ರಿಂದ ಇಲ್ಲಿ ಗುರುಗ್ರಹ ಬಹಳ ಉಚ್ಚ ಫಲವನ್ನ ನೀಡ್ತಾರೆ. ಗುರು ತತ್ವ ಅಂದ್ರೇನೆ ಇತರರಿಗೆ ಒಳ್ಳೆಯದನ್ನ ಮಾಡುವುದು, ಒಳ್ಳೆ ಅಡ್ವೈಸ್ ಮಾಡುವುದು, ಇದೆಲ್ಲವೂ ಗುರುತತ್ವ ಆಗಿರೋದ್ರಿಂದ ಇಲ್ಲಿ ನಿಮ್ಮ ಪರ್ಸ್ನಾಲಿಟಿ ಹೇಗೆ ಬದಲಾವಣೆ ಆಗುತ್ತೆ ಅಂದರೆ ಒಂದು ಜೀನಿಯಸ್ ಪರ್ಸ್ನಾಲಿಟಿ ಅಂದರೆ ಒಳ್ಳೆ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ ಏನು ಹೇಳಲಾಗುತ್ತೆ ಆ ರೀತಿ ನಿಮ್ಮ ಪರ್ಸ್ನಾಲಿಟಿ ಕ್ರಿಯೇಟ್ ಆಗುತ್ತೆ. ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲರನ್ನು ಕರುಣಾಭಾವದಿಂದ ನೋಡುವಂತಹ ವ್ಯಕ್ತಿತ್ವ, ಮನಸ್ಸು ನಿಮಗೆ ಆಗಲಿದೆ.
ಗುರುಗ್ರಹ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ನಿಮ್ಮಲ್ಲೂ ನಿಮ್ಮ ಆಚಾರ ವಿಚಾರಗಳಲ್ಲಿ ಬದಲಾವಣೆ ಆಗುತ್ತೆ. ಅಂದರೆ ಮನೆಯಲ್ಲಿ ಆಚಾರ ವಿಚಾರಗಳಲ್ಲಿ ಆಗ್ಬೋದು, ಮಂತ್ರ ಪಠನೆಗಳಲ್ಲಿ, ದೇವತಾ ಕಾರ್ಯಗಳಲ್ಲಿ ಬಹಳ ಆಸಕ್ತಿ. ಅಂದರೆ ಮನೆಯೇ ಮಂತ್ರಾಲಯ. ಮತ್ತು ಹಾಗಂತ ಹೊರಗೆ ಹೋಗೋದಿಲ್ವಾ? ಖಂಡಿತ ಹೋಗ್ತೀರಾ. ಏನೇನು ಆಚಾರಗಳು, ನಿಮ್ಮ ಒಂದು ಧಾರ್ಮಿಕ ಆಚರಣೆಗಳು ಏನಿರುತ್ತೆ ಅದನ್ನು ಫಾಲೋ ಮಾಡ್ತೀರಾ. ಬೆಳಿಗ್ಗೆ ಬೇಗ ಏಳೋದು, ಎದ್ದು ಅಶ್ವತ್ಥಮರ ವೃಕ್ಷ ಪ್ರದಕ್ಷಿಣೆ ಮಾಡುವುದು, ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡುವುದು, ಮನೆಯಲ್ಲಿ ಬೆಳಗ್ಗೆ ಹೆಚ್ಚಿನ ಪೂಜೆಗಳನ್ನು ಮಾಡುವುದು, ಮಕ್ಕಳಾಗಿದ್ದರೂ ಮಾತಾಪಿತೃಗಳೊಂದಿಗೆ ಸೇರಿ ಪೂಜೆಗಳನ್ನು ಮಾಡುವಂತಹ ಇಂಥ ಒಂದು ಆಸಕ್ತಿಯನ್ನು, ಧಾರ್ಮಿಕ ಆಸಕ್ತಿ ಸಂಸ್ಕಾರಗಳನ್ನು ಇಲ್ಲಿ ಆಚರಿಸುವಂತೆ ನಿಮ್ಮ ಮನಸ್ಸಿಗೆ ಪ್ರೇರಣೆ ಆಗುತ್ತೆ, ಪ್ರಕೃತಿಯಿಂದಲೇ ಆಗುತ್ತೆ. ಯಾಕೆ ಅಂದರೆ ದೈವಿಕ ಗ್ರಹ ನಿಮ್ಮ ಜನ್ಮರಾಶಿಗೆ ಪ್ರವೇಶಿಸುವುದು, ಸಂಚರಿಸುವುದು, ಒಳ್ಳೆ ವಿಷಯಗಳನ್ನು ಕೇಳ್ತೀರಾ, ಒಳ್ಳೆಯದನ್ನು ನೋಡ್ತೀರಾ, ಒಳ್ಳೆಯದನ್ನು ಮಾಡ್ತೀರಾ, ನಡತೆಯಲ್ಲಿ ಬದಲಾವಣೆ ಆಗುತ್ತೆ. ಇದು ಹೇಗೆ ಅಂದರೆ ಆ ಇಂದ್ರಿಯಗಳು ಸೆನ್ಸ್ ಆಗ್ತಾ ಇರುತ್ತೆ, ಒಳ್ಳೆ ವಿಷಯಗಳ ಬಗ್ಗೆಯೇ ಆ ಸೆನ್ಸ್ ಆಗ್ತಾ ಇರುತ್ತೆ, ಅದನ್ನೇ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ. ನೋಡಿ, ಇದೆಲ್ಲ ಹೇಗಾಗುತ್ತೆ ಅಂದರೆ ಇದೆಲ್ಲ ಪ್ರಕೃತಿಯಲ್ಲಿ ಆಗುವಂತಹ ವಿಷಯಗಳು. ದೈವಿಕ ಪ್ರಜ್ಞೆಯು ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ಗುರು ಅಂದ್ರೇನೆ, ಗುರುವಿಗೆ ಏನಿಷ್ಟ ಆಗುತ್ತೆ ಅನ್ನೋದನ್ನ ನಾವು ಗುರುವಿನ ಕಾರಕತ್ವಗಳಲ್ಲಿ ನೋಡುವಾಗ ಗುರುಗ್ರಹ ರಾಜ ಗೌರವವನ್ನು ಪಡೆದುಕೊಳ್ಳುವಂಥ ಗ್ರಹ. ಅಂದರೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಬಹಳ ಒಂದು ಎತ್ತರದ ನಿಲುವು ಹೊಂದಿರ್ತೀರ ನೀವು. ನೋಡಿ, ರಾಜ ಆದರೂ ರಾಜನ ಒಂದು ಆಸ್ಥಾನದಲ್ಲಿಯೂ ಗುರುಗಳಿಗೆ ಅವರದ್ದೇ ಆದಂತಹ ಗೌರವ ಸಿಗುತ್ತೆ. ಹಾಗೆ ಇಲ್ಲಿ ರಾಜರಿಂದಲೂ ಗೌರವವನ್ನು ಪಡೆದುಕೊಳ್ಳುವಂತಹ ಒಂದು ಪರ್ಸ್ನಾಲಿಟಿ ಆಗ್ಬೋದು. ನಿಮ್ಮ ದಿನನಿತ್ಯದ ನಿಮ್ಮ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳಿಂದಲೂ ನೀವು ಗೌರವವನ್ನು ಇಷ್ಟಪಡ್ತೀರಾ. ಈ ರೀತಿ ನಿಮ್ಮ ಪರ್ಸ್ನಾಲಿಟಿ ಇರುತ್ತೆ. ಮತ್ತು ಇಲ್ಲಿ 9ನೇ ಅಧಿಪತಿ ಆಗಿರೋದ್ರಿಂದ ಬಹಳ ಎತ್ತರದ ನಿಲುವನ್ನು ಹೊಂದಿರ್ತೀರ. ಮಹತ್ವಾಕಾಂಕ್ಷೆಗಳು, ಅವುಗಳಲ್ಲಿ ಸರಿಯಾದಂತಹ ಕ್ಲಾರಿಟಿ, ಅವುಗಳಿಗಾಗಿ ವರ್ಕ್ ಮಾಡುವಂತೆಯೂ ಇಲ್ಲಿ ಗುರುಗ್ರಹದ ಪ್ರಭಾವ ಇರುತ್ತೆ. ಟೀಚಿಂಗ್ ಗ್ರಹ ಗುರುಗ್ರಹ ಆಗಿರೋದ್ರಿಂದ ಅಡ್ವೈಸ್ ಫಾರ್ ಅದರ್ಸ್, ಅಂದರೆ ಹೆಲ್ಪ್ಫುಲ್ ಅಡ್ವೈಸ್ ಅನ್ನ ನೀಡ್ತೀರಾ. ಯಾವಾಗಲೂ ಒಳ್ಳೆಯದು, ಮೆಚೂರ್ಡ್ ಆಗಿ ಮಾತಾಡುವುದು, ಬಹಳ ವಿದ್ವತ್ತಿಂದ ಅರಿವಿನಿಂದ ಅಡ್ವೈಸ್ ಮಾಡುವುದನ್ನ ಈ ಗ್ರಹ ಸೂಚಿಸುತ್ತೆ. ಹಾಗಾಗಿ ಈ ರೀತಿ ಬದಲಾವಣೆಗಳು ನಿಮ್ಮಲ್ಲಿ ಆಗ್ತಾ ಇರುತ್ತೆ. ಒಳ್ಳೆಯದನ್ನ ಗ್ರಹಿಸ್ತೀರಾ ನೀವು, ಎಲ್ಲೋ ಒಳ್ಳೆಯದನ್ನ ನೋಡ್ತೀರಾ, ಅದನ್ನ ಇತರರಿಗೆ ಹೇಳ್ತೀರಾ, ಅದನ್ನ ಪಾಲನೆಯೂ ಮಾಡ್ತೀರಾ. ಧಾರ್ಮಿಕವಾದಂತಹ ಕಾರ್ಯಗಳನ್ನ ಏನಾದರೂ ಮಾಡಬೇಕು ಅನ್ನುವಂತಹ ಆಲೋಚನೆ ನಿಮಗಿದ್ದರೆ ಬಹಳ ಒಂದು ಯಶಸ್ಸನ್ನ ನೀಡ್ತಾರೆ. ಅಂದರೆ ಪ್ರಚಂಡವಾದಂತಹ ಯಶಸ್ಸು ಅಂತ ಏನು ಹೇಳಲಾಗುತ್ತೆ, ಅಂತಹ ಯಶಸ್ಸನ್ನ ನಿಮಗೆ ಇಲ್ಲಿ ಗುರುಗ್ರಹ ನೀಡ್ತಾರೆ. ಅದರಲ್ಲಿಯೂ ಆ ಕೆಲಸಕ್ಕೆ ಬಹಳ ಶಿಸ್ತುಬದ್ಧವಾಗಿ ಹಾರ್ಡ್ ವರ್ಕ್ ಮಾಡುವಂತೆ, ಬಹಳ ಒಂದು ದೊಡ್ಡ ಎತ್ತರದ ನಿಲುವನ್ನ ಹೊಂದಿರುವಂತೆ ಗುರುಗ್ರಹದ ಪ್ರಭಾವ. ಮತ್ತು ಧರ್ಮಸ್ಥಾನ ನೋಡಿ, ಆ ಸ್ಥಾನಾಧಿಪತಿಯು ಗುರುಗ್ರಹ ಆಗಿ ಉಚ್ಚಾಗಿ ರಾಶಿಯಲ್ಲಿ ಸಂಚರಿಸ್ತಾರೆ. ಮತ್ತು ಆ ಧರ್ಮಸ್ಥಾನದಲ್ಲಿ ಶನಿ ಗ್ರಹವು ಸಂಚಾರ ಆಗ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಬಹಳ ಶಿಸ್ತಿನಿಂದ ಇಂಥ ಕೆಲಸ ಕಾರ್ಯಗಳಿಗೆ ನೀವು ಹಾರ್ಡ್ ವರ್ಕ್ ಮಾಡುವಂತೆ ಇಲ್ಲಿ ಈ ಗ್ರಹಗಳ ಪ್ರಭಾವ ಇರುತ್ತೆ. ಆ ಸ್ಥಾನವನ್ನ ಗುರುಗ್ರಹವೂ ವೀಕ್ಷಿಸ್ತಾರೆ. ಮತ್ತು ಈ ರೀತಿ ಈ ಪ್ರಭಾವ ಇದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಒಳ್ಳೆ ಹೆಸರು ಬರುತ್ತೆ, ಮನಸ್ಸಿಗೆ ನೆಮ್ಮದಿ ಅನ್ನಿಸುತ್ತೆ. ಈ ರೀತಿ ಗುರುವಿನ ಪ್ರಭಾವ ಇರುತ್ತೆ. ಮತ್ತು ನಿಮ್ಮ ಜನ್ಮ ರಾಶಿಯಿಂದ ಗುರುಗ್ರಹ ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ನಿಮ್ಮ ಪೂರ್ವ ಪುಣ್ಯ ಪಂಚಮ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಲ್ಲಿ ನಿಮ್ಮ ಸಂತಾನ ಆಗಿರಬಹುದು, ಅಂದರೆ ನಿಮ್ಮ ಮಕ್ಕಳೊಂದಿಗೆ ಆಗಿರ್ಬೋದು, ಈ ವಿಷಯಗಳಿಗೆ ಒಳ್ಳೆಯ ರಿಸಲ್ಟನ್ನು ಕೊಡ್ತಾರೆ. ಸಂತಾನ ಯೋಗ ಮತ್ತು ಯಾರು ಮಕ್ಕಳ ವಿಷಯದಲ್ಲಿ
ನಿಮಗೆ ಅಷ್ಟು ನೆಮ್ಮದಿ ಇರೋದಿಲ್ಲ ಅಂದರೆ ಅಂಥವರಿಗೆ ಈ ಒಂದು ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ, ಮಕ್ಕಳಿಂದ ಅವರ ಆಚಾರ ವಿಚಾರಗಳಲ್ಲಾಗಬಹುದು ಇದರಲ್ಲಿ ನೆಮ್ಮದಿ ಸಿಗುವಂತೆ ಈ ಗುರುವಿನ ಫಲ ಇರುತ್ತೆ. ಹೈಯರ್ ಎಜುಕೇಷನ್ ಅಂದರೆ ವಿದ್ಯಾಸ್ಥಾನವೂ ಅದಾಗಿರೋದ್ರಿಂದ ಮತ್ತು ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯು ಗುರುಗ್ರಹ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಯಶಸ್ಸನ್ನು ನೀಡುತ್ತಾರೆ. ನೀವು ಏನು ವಿದ್ಯೆ ಕಲಿತಾ ಇರ್ತೀರಾ ಅದನ್ನು ಪೋಷಿಸ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಿದ್ಯೆಯನ್ನು ಕಲಿಯುವಂತಹ ಯೋಗ ಇರುತ್ತೆ ಅವರ ಜನ್ಮ ಜಾತಕದಲ್ಲಿ, ಮತ್ತು ಒಂದೊಂದು ಥರದ ದಶಾಭುಕ್ತಿಗಳು ನಡೀತಾ ಇರುತ್ತೆ. ಅದರಂತೆ ನೀವು ವಿದ್ಯೆಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ನಿಮ್ಮ ಒಂದು ಲಕ್ಗೆ ಏನು ಇರುತ್ತೆ ಅದನ್ನು ಆಯ್ಕೆ ಮಾಡ್ಕೊಂಡಿರ್ತೀರ. ಆ ವಿದ್ಯೆಯನ್ನು ಗುರು ಪೋಷಿಸ್ತಾರೆ. ಅಂದರೆ ಹೈಯರ್ ಎಜುಕೇಷನ್ ಸ್ಥಾನಾಧಿಪತಿಯು ಆಗಿರೋದ್ರಿಂದ ಇದರಲ್ಲಿ ನಿಮಗೆ ಬಹಳ ದೊಡ್ಡ ಗೆಲುವು ಸಿಗುವಂತೆ, ಅದಕ್ಕೆ ಬಹಳ ಶಿಸ್ತುಬದ್ಧವಾಗಿ ಹಾರ್ಡ್ ವರ್ಕ್ ಮಾಡುವಂತೆ, ಅದರಲ್ಲಿಯೂ ತತ್ವಶಾಸ್ತ್ರ ಅಂದರೆ ಈ ಫಿಲೋಸಫಿ ಸಂಬಂಧಪಟ್ಟಂತೆ, ಲಾ ಸಂಬಂಧಪಟ್ಟಂತೆ, ಹಾಗೆ ನ್ಯಾಯಾಧೀಶರಾಗುವಂತಹ ವಿದ್ಯೆ, ಇವುಗಳಿಗೆ ಮತ್ತು ಯಾವುದೇ ಒಂದು ಸಬ್ಜೆಕ್ಟನ್ನು ಮಾಸ್ಟರ್ ಡಿಗ್ರಿ ಮಾಡುವಂತೆ, ಮತ್ತು ನೀವೇನಾದರೂ ಅಧಿಕಾರಕ್ಕೆ ಸಂಬಂಧಪಟ್ಟಂತಹ ಹೈಯರ್ ಎಕ್ಸಾಮ್ಸನ್ನು ತೆಗೆದುಕೊಳ್ಳುವವರಾಗಿದ್ದರೆ ಇದೆಲ್ಲದಕ್ಕೂ ಗುರುವಿನ ಪ್ರಭಾವ ಬಹಳ ಉತ್ತಮವಾಗಿ ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯ ಸಾಧನೆಗಾಗಿ ನೀವು ಸಿದ್ಧರಾಗಬಹುದು. ಕಟಕ ರಾಶಿಯವರು ಪ್ರಚಂಡವಾದಂತಹ ಯಶಸ್ಸನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಗುರುಗ್ರಹ ನವಮ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ಸಪ್ತಮವನ್ನು ವೀಕ್ಷಿಸ್ತಾರೆ. ಸಪ್ತಮ ಸ್ಥಾನ ಅಂದರೆ ಪಾರ್ಟ್ನರ್, ಪತಿಯನ್ನು ಸೂಚಿಸುವ ಸ್ಥಾನ. ಈ ಸ್ಥಾನವು ಗುರುವಿಗೆ ನೀಚ ಸ್ಥಾನ ಆಗುತ್ತೆ. ನೀಚ ಸ್ಥಾನ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಪಾರ್ಟ್ನರ್ ವಿಷಯದಲ್ಲಿ ಏನೋ ಒಂದಷ್ಟು ಬೇಸರಗಳಿರುತ್ತೆ. ನಿಮ್ಮಲ್ಲೇ ಬದಲಾವಣೆಗಳಾಗುತ್ತೆ. ಇದು ಸಹಜವಾಗಿ ಏನಾಗುತ್ತೆ, ಪಾರ್ಟ್ನರ್ಗೆ ಏನಾದರೂ ಬೇಸರ ತರಿಸಬಹುದು. ಕೆಲವರ ಅತಿಯಾದಂತಹ ಒಂದು ಸಂಸ್ಕಾರಗಳನ್ನು ನಾವು ನೋಡ್ಬೋದು. ಅಂದರೆ ನನಗೆ ಯಾರೋ ಮೊನ್ನೆ ಹೇಳ್ತಾ ಇದ್ರು, ಅವರು ಹೇಳುವಂತಹ ಆ ಕಾಲದಲ್ಲೇ ಪತ್ನಿ ಹೇಳಬೇಕು ಅಂತ. ಈ ರೀತಿ ಅವರ ಮನೆಯಲ್ಲಿದ್ದಂತಹ ಪದ್ಧತಿ. ಅಂದರೆ ನೋಡಿ, ಇದೆಲ್ಲ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ. ಈಗ ಅವ್ರು 4 ಗಂಟೆಗೆ ಹೇಳ್ತಾರೆ ಬೆಳಿಗ್ಗೆ ಅಂದರೆ ಪತ್ನಿಯು ಅದೇ ಟೈಮಲ್ಲಿ ಹೇಳ್ಬೇಕು, ಯಾವುದೇ ವ್ಯತ್ಯಾಸ ಆಗಬಾರ್ದು. ಇದೆಲ್ಲ ಅಂದರೆ ಇದು ಸಹಜತೆಗೆ ಮೀರಿದ ವಿಷಯ. ಯಾಕೆಂದರೆ ಕೆಲವರಿಗೆ ಒಂದು ಅರ್ಧ ಗಂಟೆ ಲೇಟ್ ಆಗ್ಬಹುದು, ಎಚ್ಚರ ಆಗ್ಬಹುದು, ಕೆಲವು ಸಂದರ್ಭದಲ್ಲಿ ಆರೋಗ್ಯ ಸರಿ ಇಲ್ಲದೆ ಇರಬಹುದು. ಈ ರೀತಿ ಹೀಗಾಗಿ ಇಲ್ಲಿ ನಿಮ್ಮಲ್ಲೇ ಈ ವ್ಯತ್ಯಾಸಗಳು ಆಗುತ್ತೆ. ಪತ್ನಿಯ ವಿಷಯದಲ್ಲಿ ಏನಾದರೂ ನಿಮಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಸರಿ ಹೋಗದೆ ಇರುವಂತೆ ಇರುತ್ತೆ. ಆಚಾರವೇ ದೊಡ್ಡದು ಅಂದ್ಕೊಳ್ತೀರಾ, ಇದು ಬೇರೆಯವರಿಗೆ ಸ್ವಲ್ಪ ಕಷ್ಟ ಆಗಬಹುದು. ಮತ್ತು ಉದಾರ ಮನಸ್ಸು, ಇದು ನಿಮ್ಮ ಕುಟುಂಬದವರಿಗೆ ಸಮಸ್ಯೆಯೂ ಆಗಬಹುದು. ಅಂದರೆ ನಿಮ್ಮನ್ನು ಕಡೆಗಣಿಸಿ ಬೇರೆಯವರಿಗೆ ಕೊಡುವುದು, ಅಂದರೆ ಉದಾರ ಮನಸ್ಸಿಂದ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ, ಈ ಪ್ರಾಪಂಚಿಕವಾದಂತಹ ಜೀವನಕ್ಕೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ, ಕುಟುಂಬದ ಪತ್ನಿ ನಡುವೆ ಏನಾದರೂ ಇಲ್ಲಿ ಮನಸ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬಹುದು. ಈ ರೀತಿ ಆಗುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಬಗ್ಗೆಯೂ ನೀವು ಸ್ವಲ್ಪ ಯೋಚಿಸಬೇಕಾಗುತ್ತೆ. ಅತಿಯಾದಂತಹ ಉದಾರತೆ, ಅದರಿಂದ ಕಷ್ಟಕ್ಕೆ ಸಿಲುಕಿಕೊಳ್ಳುವುದು ಅಷ್ಟು ಒಳ್ಳೆಯದಲ್ಲ. ಮತ್ತು 9ನೇ ಸ್ಥಾನಾಧಿಪತಿ ತಂದೆಯನ್ನು ಸೂಚಿಸುವುದರಿಂದ ತಂದೆಯ ಸಪೋರ್ಟಿವ್ ಬಹಳ ಇರುತ್ತೆ ನಿಮಗೆ. ನೀವು ಮಾಡುವ ಕೆಲಸ ಕಾರ್ಯಗಳಲ್ಲಿ ಆಗಬಹುದು, ಅಥವಾ ತಂದೆಯಿಂದ ಬರುವಂತಹ ಲಾಭ ಆಗಬಹುದು, ನಿಮ್ಮ ಕಾರ್ಯಗಳಿಗೆ ತಂದೆಯ ಸಲಹೆ ಆಗಬಹುದು. ಇವೆಲ್ಲವೂ ನಿಮಗೆ ಸಪೋರ್ಟಿವ್ ಆಗಿ ಗುರುವಿನ ಪ್ರಭಾವದಿಂದ ವರ್ಕ್ ಆಗ್ತಾ ಇರುತ್ತೆ. ನಿಮ್ಮ ಸರೌಂಡಿಂಗ್ ಈ ರೀತಿ ವಿಷಯಗಳು ನಡೀತಾ ಇರುತ್ತೆ. ಹಾಗಾಗಿ ಗುರುಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚರಿಸೋದ್ರಿಂದ ಕೆಲವು ಅತಿಯಾದಂಥದ್ದನ್ನು ಮಾಡದೆ ಎಷ್ಟು ಬೇಕು, ಯಾವುದನ್ನು ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಏನನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡು ಮುಂದುವರೆದ್ರೆ ಬೇರೆಯವರಿಗೂ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಏಕೆಂದರೆ ಗುರು ಉಚ್ಚ ಆಗೋದ್ರಿಂದ ಬಹಳ ಆಧ್ಯಾತ್ಮಿಕವಾದಂತಹ ಪ್ರಗತಿ, ಇನ್ನರ
ಇನ್ನರ್ ಆ ಕಾನ್ಸಿಯಸ್ ಅನ್ನೋದು ಬಹಳ ವರ್ಕ್ ಆಗ್ತಾ ಇರುತ್ತೆ. ಆಂತರ್ಯದಲ್ಲಿ ಆಗ್ಬೋದು, ಹೊರಗೇನು ಆಗ್ಬೋದು. ಆಚಾರ ವಿಚಾರಗಳಲ್ಲಿ ಗುರುತತ್ವ ವರ್ಕ್ ಆಗ್ತಾ ಇರುತ್ತೆ. ಆಧ್ಯಾತ್ಮಿಕ ಪ್ರಗತಿಗೆ ಬಹಳ ಒಳ್ಳೆಯ ಕಾಲವೂ ಆಗಿದೆ. ಇನ್ನು ಇತರ ಗ್ರಹಗಳ ಸಂಚಾರವನ್ನು ನಾವು ನೋಡಬೇಕಾಗತ್ತೆ ವರ್ಷದಲ್ಲಿ. ಅದರಲ್ಲಿ ಶನಿ ಪ್ರಭಾವ, ಶನಿ ಗ್ರಹ 9ನೇ ಸ್ಥಾನದಲ್ಲಿ ಸಂಚರಿಸ್ತಾ ಇರೋದ್ರಿಂದ ಶನಿ ನಿಮಗೆ ಅದೃಷ್ಟವನ್ನು ನೀಡಬೇಕಂದ್ರೆ ಮುಖ್ಯವಾಗಿ ನೀವು ನಿತ್ಯ ಹನುಮಾನ್ ಚಾಲಿಸ ಪಠನೆ ಮಾಡಿ ಮತ್ತು ಶಿವ ಆರಾಧನೆ ಅಥವಾ ಲಿಂಗ ಆರಾಧನೆ, ಲಿಂಗಕ್ಕೆ ಅಭಿಷೇಕ ಮಾಡುವುದು, ಶಿವ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಅದೃಷ್ಟ ಲಕ್ ಅನ್ನೋದು ಹೆಚ್ಚಾಗಿ ವರ್ಕ್ ಆಗುತ್ತೆ. ಏಕೆಂದರೆ ಶನಿ ಶಿವಭಕ್ತಿ ಶನಿಯಲ್ಲಿ ಇರೋದ್ರಿಂದ ಇವುಗಳನ್ನು ನೀವು ಮಾಡಬೇಕಾಗತ್ತೆ. ಮತ್ತು ಗುರುವಿನ ಆರಾಧನೆಯು ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಗುರುಗ್ರಹವೇ ನಿಮ್ಮ ಜನ್ಮರಾಶಿಗೆ ಸಂಚರಿಸುವಾಗ, ಪ್ರವೇಶ ಆಗುವಾಗ ಗುರುಗಳ ಅನುಗ್ರಹವು ನಿಮಗೆ ಬೇಕಾಗುತ್ತೆ. ಗುರು ಉಪಾಸನೆಯಿಂದ ಮತ್ತಷ್ಟು ಒಳ್ಳೆಯ ಒಂದು ಫಲಗಳನ್ನು ನೀವು ಪಡೆದುಕೊಳ್ತೀರಾ. 9ನೇ ಸ್ಥಾನದಲ್ಲಿರುವಂತಹ ಶನಿಗ್ರಹ ನಿಮ್ಮ ವಿದ್ಯೆಯಲ್ಲಿ ಬಹಳ ಶಿಸ್ತುಬದ್ಧವಾದಂತಹ ಕಲಿಕೆಗೆ ಅನುಕೂಲವನ್ನು ಮಾಡಿಕೊಡ್ತಾರೆ ಈ ಗ್ರಹ. ಮತ್ತು 11ನೇ ಸ್ಥಾನವನ್ನು ಈ ಗ್ರಹ ವೀಕ್ಷಿಸ್ತಾರೆ. 11ನೇ ಸ್ಥಾನವನ್ನು ವೀಕ್ಷಿಸೋದ್ರಿಂದ ನೋಡಿ, ಪತ್ನಿಯಲ್ಲಿ ನಿಮಗೇನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಪತ್ನಿಯಿಂದ ಲಾಭ ಅನ್ನೋದನ್ನು ಸೂಚಿಸುತ್ತೆ. ಯಾಕಂದರೆ ಸಪ್ತಮಾಧಿಪತಿ ಲಾಭ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಏನಾದರೂ ಆಗ್ಬಹುದು. ಅವರು ನಿಮಗೆ ಸಪೋರ್ಟ್ ಮಾಡ್ಬೋದು, ಅಥವಾ ನಿಮ್ಮನ್ನು ಅವರು ಸಹಿಸಿಕೊಳ್ಬಹುದು, ಅಥವಾ ಅವರಲ್ಲಿ ಏನಾದರೂ ಮುಖ್ಯ ವಸ್ತುಗಳಿದ್ರೆ ನಿಮಗೆ ಕೊಡಬಹುದು. ಈ ರೀತಿ ಪತ್ನಿಯಿಂದ ಲಾಭ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಈ ಗ್ರಹ ನಿಮ್ಮ ತೃತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ. ತೃತೀಯ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಅದು ನಿಮ್ಮ ಒಂದು ಒಳ ಮನಸ್ಸಿನ ಸ್ಥಾನವೂ ಆಗಿರೋದ್ರಿಂದ ಮನಸ್ಸಿನಲ್ಲಿ ಏಕಾಂತ ಅಂದರೆ ಒಂಟಿತನ ಇಲ್ಲಿ ನಿಮ್ಗೆ ಆರಂಭ ಆಗುತ್ತೆ. ಈಗಾಗಲೇ ನಿಮ್ಗೆ ಆಗಿರುತ್ತೆ. ಯಾಕೆಂದರೆ ಈ ಹಿಂದಿನ 2.5 ವರ್ಷಗಳಲ್ಲಿ ಅಷ್ಟಮ ಶನಿ ಪ್ರಭಾವದಲ್ಲಿ ಈ ರೀತಿಯೇ ಆಗಿರುತ್ತೆ ನಿಮಗೆ. ಇನ್ನು 3ನೇ ಸ್ಥಾನ ಇತರ ವಿಷಯಗಳನ್ನು ಸೂಚಿಸುತ್ತೆ. ಪ್ರಯಾಣ ಆಗಬಹುದು, ಅಂದರೆ ಬರೆಯುವುದಾಗಬಹುದು, ಒಪ್ಪಂದಗಳಾಗಬಹುದು. ಇವೆಲ್ಲದರಲ್ಲೂ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಗ್ರಹ ನಿಮ್ಮ 6ನೇ ಸ್ಥಾನವನ್ನು ವೀಕ್ಷಿಸ್ತಾರೆ. ಅಂದರೆ ಸೇವಾ ಸ್ಥಾನವನ್ನು ಈ ಗ್ರಹ ವೀಕ್ಷಿಸ್ತಾರೆ. ಆ ಸ್ಥಾನವನ್ನು ಕೇತು ಗ್ರಹವು ವೀಕ್ಷಿಸ್ತಾರೆ. ಅಂದರೆ ನಿಮ್ಮ ವರ್ಕ್ ಪ್ಲೇಸಲ್ಲಿ ಸಮಸ್ಯೆಗಳಿರುತ್ತೆ ಅನ್ನೋದನ್ನು ಇಲ್ಲಿ ಸೂಚಿಸುತ್ತೆ. ಅವರಿಂದ ನಿಮಗೇನಾದರೂ ಸಮಸ್ಯೆಗಳಾಗುವಂತೆ, ಬೇಸರ ಆಗುವಂತೆ ಕೇತು ಗ್ರಹವು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂತೆ ಕೇತು ಗ್ರಹ ನಿಮ್ಮ ದಶಮವನ್ನು ವೀಕ್ಷಿಸ್ತಾರೆ, ಕರ್ಮಸ್ಥಾನವನ್ನು. ಏನಾಗುತ್ತೆ, ಕರ್ಮಸ್ಥಾನವನ್ನು ಕೇತುಗ್ರಹ ವೀಕ್ಷಿಸಿದಾಗ ಬದಲಾವಣೆಗಳಾಗುತ್ತೆ. ಅಲ್ಲಿ ನಿಮ್ಮ ಒಂದು ಉದ್ಯೋಗದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು. ಈ ರೀತಿ ಆದಾಗ ಏನಾಗುತ್ತೆ, ಅಲ್ಲಿ ಅಡೆತಡೆಗಳು, ಸಮಸ್ಯೆಗಳು, ಅಥವಾ ನಿಮಗೆ ಬೇಸರ ಹೀಗೆ ಹಾಗೆ ಆಗುತ್ತೆ. ಬದಲಾವಣೆಗಳನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತೀರಾ. ಈ ಗ್ರಹ ಅಂದರೆ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಿಮಗೆ ಬಲವನ್ನು ನೀಡ್ತಾರೆ. ಅಂದರೆ ಕೇತು ಗ್ರಹ ಅಂದರೆ ಅದು ಕುಜನ ರಾಶಿ ಆಗಿರೋದ್ರಿಂದ, ಶತ್ರು ರಾಶಿ ಅಂದರೆ ಕುಜಗ್ರಹ ಕಠಿಣ ವರ್ಕ್ ಮಾಡುವಂತಹ ಗ್ರಹವೂ ಆಗಿರೋದ್ರಿಂದ ಹಾರ್ಡ್ ವರ್ಕ್ ಮಾಡೋದಕ್ಕೆ ನಿಮಗೆ ಸ್ಟ್ರೆಂತ್ ಸಿಗುತ್ತೆ. ಈ ರೀತಿ ಇಲ್ಲಿ ನಿಮ್ಮ ಉದ್ಯೋಗ ವಿಷಯದಲ್ಲಿ ಈ ಗ್ರಹಗಳ ಪ್ರಭಾವ ಇದೆ. ಗುರು ಗ್ರಹ ಜನ್ಮ ರಾಶಿಯಲ್ಲಿ ಸಂಚರಿಸೋದ್ರಿಂದ ಸ್ವಲ್ಪ ಆರಾಮದಾಯಕವಾದಂತಹ ವೃತ್ತಿ ಮಾಡಲಿಕ್ಕೆ ಬಯಸ್ತೀರ ನೀವು ಹಾರ್ಡ್ ವರ್ಕ್ ಮಾಡೋದಕ್ಕಿಂತ. ಮತ್ತು ಟ್ಯಾಲೆಂಟ್ ಮತ್ತು ಜ್ಞಾನದಿಂದ ಉದ್ಯೋಗ ಮಾಡಲಿಕ್ಕೆ ಬಯಸ್ತೀರ. ಟೀಚಿಂಗ್ ಆಗ್ಬೋದು, ಬ್ಯಾಂಕಿಂಗ್ ಆಗ್ಬೋದು. ಇಂಥ ಒಂದು ಉದ್ಯೋಗಸ್ಥರಿಗೆ ಬಹಳ ಒಳ್ಳೆಯ ಪ್ರಗತಿಯನ್ನು ನೀಡುತ್ತೆ. ಅಂದರೆ ನೀವೇನಾದರೂ ಒಂದು ಕೋಚಿಂಗ್ ಸೆಂಟರ್ ಏನಾದರೂ ಓಪನ್ ಮಾಡಿದ್ದೀರಾ, ನಡೆಸ್ತಾ ಇದ್ದೀರಾ ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್, ಅಥವಾ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತಹ ಮೇನ್ ಎಕ್ಸಾಮ್ಸ್ಗೆ ಟ್ರೈನ್ ಮಾಡ್ತಾ ಇದ್ದೀರಾ ಅಂದರೆ ಇಂಥವರಿಗೆ ಗುರುಗ್ರಹ ಒಳ್ಳೆ ಫಲವನ್ನೇ ನೀಡ್ತಾರೆ. ಏಕೆಂದರೆ ಅಗ್ರಹ ರಾಶಿಯಲ್ಲಿ ಸಂಚರಿಸೋದ್ರಿಂದ ಅಂದರೆ
ಅದನ್ನು ನೀಡುವಂತಹ ಸಾಮರ್ಥ್ಯ ನಿಮಗೆ ಹೆಚ್ಚಾಗುತ್ತೆ. ಬಹಳ ಒಂದು ಬಲವನ್ನು ಈ ಗ್ರಹ ನೀಡ್ತಾರೆ. ಇನ್ನು ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಕೇತು ಗ್ರಹ 2ನೇ ಸ್ಥಾನದಲ್ಲಿ ಸಂಚರಿಸೋದ್ರಿಂದ, ರಾಹು ವೀಕ್ಷಣೆ ಮಾಡೋದ್ರಿಂದ ಅನಿರೀಕ್ಷಿತವಾಗಿ ನಷ್ಟವೂ ಆಗ್ಬೋದು, ಸಡನ್ ನಷ್ಟವೂ ಆಗ್ಬೋದು. ಹಣ ಬರೋದಕ್ಕೆ ಬಹಳ ಕಷ್ಟವಾಗುತ್ತೆ. ಅಂದರೆ ಅಡೆತಡೆಗಳಿರುತ್ತೆ, ಸ್ಟ್ರಗಲ್ ಮಾಡಿಯೇ ಬರಬೇಕಾಗತ್ತೆ. ಈ ರೀತಿ ಈ ಗ್ರಹಗಳ ಪ್ರಭಾವ ಇದೆ. ಸಡನ್ನಾಗಿ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡದೇ ಇರುವಂತೆ, ಅಂದರೆ ಅದರ ಬಗ್ಗೆ ನಿಗಾ ಇಲ್ಲದೆ ನೀವು ಇದ್ದಂಥ ಹಣವು ಏನಾದರೂ ಬೇರೆ ಕಡೆಗೆ ನಿಮಗೆ ಖರ್ಚಾಗಿ ನಷ್ಟವಾಗುವಂತಹ ಸಾಧ್ಯತೆಯು ಇಲ್ಲಿ ಬರಬಹುದು. ಈ ರೀತಿ ಇನ್ನು ಅಷ್ಟಮದಲ್ಲಿ ರಾಹು ಗ್ರಹದ ಸಂಚಾರ ಆಗ್ತಾ ಇದೆ. ರಾಹು ಗ್ರಹ ಏನು ಫಲವನ್ನು ನೀಡ್ತಾರೆ ಅಂದರೆ, ಅಷ್ಟಮ ಅಂದ್ರೇ ಆಯುಷ್ ಸ್ಥಾನ, ಕಷ್ಟ ನಷ್ಟದ ಸ್ಥಾನ, ವಿಘ್ನಗಳನ್ನು ನೀಡುವ ಸ್ಥಾನ. ಈ ಸ್ಥಾನದಲ್ಲಿ ರಾಹು ಸಂಚಾರ ಆಗ್ತಾ ಇರೋದ್ರಿಂದ ಕಟಕ ರಾಶಿಯವರಿಗೆ ನೀವು ಒಂದು 6 ತಿಂಗಳು 7 ತಿಂಗಳಿಂದ ನೀವು ಸ್ವಲ್ಪ ಗಮನಿಸಿ ನೋಡಿ, ಅನಿರೀಕ್ಷಿತವಾದಂತಹ ಚೇಂಜಸ್ಸನ್ನು ಸಡನ್ನಾಗಿ ಏನೋ ಒಂದು ಗುಪ್ತವಾಗಿ ಸಮಸ್ಯೆ ಬರುವಂಥದ್ದು, ಅದು ನಿಮ್ಮ ಒಂದು ಪ್ರಯಾಣದಲ್ಲಿ ಆಗ್ಬೋದು, ವಿದ್ಯಾರ್ಥಿಗಳಾಗಿದ್ದರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಆಗ್ಬೋದು, ಏನಾದರೂ ಒಂದು ಅಪವಾದಕ್ಕೆ ಸಿಲುಕಬಹುದು, ಅಥವಾ ಏನಾದರೂ ಒಂದು ಇತರರಿಂದ ಅಪಾಯ ಆಗಬಹುದು. ಈ ರೀತಿ ಸಡನ್ನಾಗಿ ಏನಾದರೂ ನಿಮಗೆ ಅನಿರೀಕ್ಷಿತವಾದಂತಹ ಸಂಕಟಗಳು ಬರುತ್ತವೆ. ಇದರ ಬಗ್ಗೆ ನೀವು ಸರಿಯಾದಂತಹ ಒಂದು ಗಮನ ಇರಬೇಕಾಗುತ್ತೆ. ಈ ಸಂಕಟಗಳು ಬಂದಾಗ ಅದರಿಂದ ಪಾರಾದರೆ ತೊಂದರೆ ಇಲ್ಲ, ಆದರೆ ಏನಾದರೂ ಸಮಸ್ಯೆಗಳಾದರೆ ಬಹಳ ಕಷ್ಟ. ಅದರಲ್ಲೂ ನಿಮ್ಮ ಒಂದು ದೇಹಕ್ಕೆ ಆಗ್ಬೋದು ಅಥವಾ ನಿಮ್ಮ ಜೀವಕ್ಕೆ ಆಗ್ಬೋದು. ಇದರೆಲ್ಲದರ ಬಗ್ಗೆ ಗಮನ ಇರಬೇಕಾಗತ್ತೆ. ಈ ಸ್ಥಾನವನ್ನು ಕುಜಗ್ರಹ ಪ್ರವೇಶಿಸ್ತಾರೆ. ಅಂದರೆ ಈ ಸ್ಥಾನವನ್ನು ಕುಜ ಅಂದರೆ ಕುಂಭರಾಶಿಯನ್ನು ಪ್ರವೇಶಿಸ್ತಾರೆ ಇನ್ನೊಂದೆರಡು ತಿಂಗಳಲ್ಲಿ. ಆ ಕಾಲ ಬಹಳ ಕಠಿಣವಾಗಿರುತ್ತೆ. ಪ್ರಯಾಣದಲ್ಲಿ ಮುಖ್ಯವಾಗಿ ಕಟಕ ರಾಶಿಯವರು ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಮಾರ್ಚ್ 2026 ಫೆಬ್ರವರಿ ಮಾರ್ಚಲ್ಲಿ ಕಟಕ ರಾಶಿಯಿಂದ 8ನೇ ಸ್ಥಾನದಲ್ಲಿ ರಾಹು ಸಂಚಾರ ಕುಂಭರಾಶಿಯಲ್ಲಿ ಆಗ್ತಾ ಇರೋದ್ರಿಂದ ಅದೇ ರಾಶಿಯನ್ನು ಕುಜಗ್ರಹ ಪ್ರವೇಶಿಸ್ತಾರೆ. ಕುಜರಾಹು ಬಹಳ ಅಪಾಯವನ್ನು ನೀಡುತ್ತಾರೆ. ಹಾಗಾಗಿ ಕಟಕ ರಾಶಿಯವರು ಈ ಒಂದು 1 ತಿಂಗಳು 1.5 ತಿಂಗಳು ಏನು ನಾವು ಮಾಸದಲ್ಲಿ ಏನು ತಿಳಿಸ್ತೇವೆ ಅದನ್ನು ಸರಿಯಾಗಿ ನೋಡಿ. ಆ ಟೈಮಲ್ಲಿ ನಿಮ್ಮ ಒಂದು ಗಮನ ಸರಿ ಇರಬೇಕಾಗತ್ತೆ. ಯಾರಿಗೆಲ್ಲ ಶುಭ ಮಾರಕ ದಶಾಭುಕ್ತಿಗಳು ನಡೀತಾ ಇರುತ್ತೆ ಅವರಿಗೆ ಅಪಾಯ ಹೆಚ್ಚಾಗುತ್ತೆ. ಎಲ್ಲರಿಗೂ ಆಗುತ್ತೆ ಅಂತ ಇಲ್ಲ, ಆದರೆ ಒಂದು 20-30% ಜನರಿಗಾದರೂ ಅಶುಭ ಮಾರಕ ಗ್ರಹಗಳ ಭುಕ್ತಿ ಕಾಲ ನಡೀತಾ ಇರುತ್ತೆ. ಮತ್ತು ಅಂಥದ್ದಾಗಬೇಕು ಅನ್ನೋದು ನಿಮ್ಮ ಜಾತಕದಲ್ಲಿಯೂ ಇರುತ್ತೆ. ದಶಾಭುಕ್ತಿಗಳು ಅದನ್ನೇ ಫಲ ನೀಡಬೇಕನ್ನೋದು ಇರುತ್ತೆ. ಅಂಥವರಿಗೆ ಅಪಾಯಗಳಾಗುತ್ತೆ ಪ್ರಯಾಣದಲ್ಲಿ, ವಾಹನದಲ್ಲಿ, ಈ ರೀತಿ ಅಥವಾ ಅನಿರೀಕ್ಷಿತವಾಗಿ ನಿಮಗೆ ಯಾರಿಂದಲೂ ಒಂದು ಫುಡ್ ಪಾಯ್ಸನ್ ಆಗ್ಬೋದು. ಈ ರೀತಿ ಸಮಸ್ಯೆಗಳಾಗುತ್ತೆ. ಈ ಗ್ರಹ ದ್ವಿತೀಯ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ನಿಮ್ಮ ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ. ಚತುರ್ಥ ಸ್ಥಾನ ವೀಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿ ಸ್ವಲ್ಪ ಅಶಾಂತಿ ಇರುತ್ತೆ. ಅಂದರೆ ನೆಮ್ಮದಿಗಾಗಿ ಕೊರತೆಗಳಿರುತ್ತೆ. ಮನೆಯವರ ವಿಷಯದಲ್ಲಿ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಹೇಗಿರುತ್ತೆ ಅಂದರೆ ಈ ಗುರುಗ್ರಹವು ಈಗ ಒಂದು 5 ತಿಂಗಳು ಆ ಸ್ಥಾನವನ್ನು ವೀಕ್ಷಿಸೋದ್ರಿಂದ ನಿಮಗೆ ನೀವು ಯೋಚಿಸ್ತಾ ಇರ್ತೀರಿ. ಅಂದರೆ ಏನಾದರೂ ಲಾಭಕ್ಕಾಗಿ ನಿಮ್ಮ ಒಂದು ಅಟ್ಯಾಚ್ಮೆಂಟ್ ಇರುವಂತೆ ಈ ಗ್ರಹಗಳ ಒಂದು ಪ್ರಭಾವ ಇದೆ. ಗುರುವು ಚತುರ್ಥ ಸ್ಥಾನವನ್ನು ವೀಕ್ಷಿಸ್ತಾರೆ, ರಾಹುವು ವೀಕ್ಷಿಸ್ತಾರೆ. ಆದರೆ ಗುರು ಬದಲಾವಣೆಯಿಂದ ರಾಹು ಮಾತ್ರ ಆ ಸ್ಥಾನವನ್ನು ವೀಕ್ಷಿಸ್ತಾರೆ. ಸ್ವಲ್ಪ ಮನೆಯ ವಿಷಯದಲ್ಲಿ, ಮನೆಯ ವಾತಾವರಣದಲ್ಲಿ ಸಮಸ್ಯೆಗಳನ್ನು ಸೂಚಿಸುತ್ತೆ. ಇದೆಲ್ಲವನ್ನು ಸರಿಪಡಿಸಿಕೊಂಡು ನಿಮ್ಮ ಜೀವನಕ್ಕೆ, ನಿಮ್ಮ
ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ. ಮುಖ್ಯವಾಗಿ ಶಿವಾರಾಧನೆ ಮತ್ತು ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಗುರುಗಳ ಉಪಾಸನೆಯನ್ನು ಮಾಡಿ ಗುರು ಸಮಾನ ದೇವತೆಗಳನ್ನು ಪೂಜಿಸೋದ್ರಿಂದ ನಿಮ್ಮ ಒಂದು ಯಶಸ್ಸಿಗೆ ಇಲ್ಲಿ ಈ ದೇವತಾ ಒಂದು ಸಪೋರ್ಟಿವು ನಿಮಗೆ ಸಿಗುತ್ತೆ. 2026ನೇ ವರ್ಷದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಯಶಸ್ಸನ್ನು ಪಡೆದುಕೊಳ್ಳಲಿ ಅನ್ನುವಂತಹ ಶುಭ ಹಾರೈಕೆಯು ನನ್ನದು. ಆರೋಗ್ಯದಲ್ಲಿ ಜಾಗೃತಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಗುರುಗ್ರಹ ಕೊಬ್ಬನ್ನು ಹೆಚ್ಚಿಸುವ ಗ್ರಹ. ಅಂದರೆ ಬಹಳ ಸುಖದಿಂದ ಕೆಲಸ ಮಾಡಲಿಕ್ಕೆ ಬಯಸ್ತೀರ, ನಿದ್ರೆ ಜಾಸ್ತಿ ಮಾಡಬಹುದು ಅಥವಾ ಅತಿಯಾದ ತಿನ್ನಬಹುದು, ಸಿಹಿ ತಿನ್ನಬಹುದು. ಸಿಹಿ ಅಂದರೆ ಮಧುರ ರಸಕ್ಕೆ ಕಾರಕ ಗ್ರಹ ಗುರುಗ್ರಹ. ಅತಿಯಾದ ಒಂದು ಸಿಹಿ ಸೇವನೆ ಆಗಬಹುದು. ಇದೆಲ್ಲದರಿಂದ ಏನಾಗುತ್ತೆ, ಕೊಬ್ಬು ಹೆಚ್ಚಾಗುತ್ತೆ. ಫ್ಯಾಟಿಂದ ನಾನಾ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಈ ವರ್ಷ ಬರದಿದ್ದರೂ ಗುರು ಬದಲಾವಣೆ ಆಗ್ತಾರೆ 1 ವರ್ಷ ಆದಮೇಲೆ. ಆದರೆ ಆ ಫ್ಯಾಟ್ ಏನು ಕಲೆಕ್ಟ್ ಆಗಿರುತ್ತೆ ನಿಮ್ಮ ಬಾಡಿನಲ್ಲಿ, ಅದು 2-3 ಇಯರ್ಸ್ ಆದರೂ 4 ಇಯರ್ಸ್ 5 ಇಯರ್ಸ್ ಆದರೂ ಅದರ ಎಫೆಕ್ಟಿವ್ ಇರುತ್ತೆ. ಹಾಗಾಗಿ ತಿನ್ನುವುದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಬಹಳ ಎಮೋಷ್ನಲ್ ಒಂದು ಅಟ್ಯಾಚ್ಮೆಂಟನ್ನು ಹೊಂದಿರ್ತೀರ ನೀವು. ಅಂದರೆ ಈ ಕಟಕ ರಾಶಿ ನಿಮ್ಮದಾಗಿರೋದ್ರಿಂದ ಬೇಸರವನ್ನು ಮಾಡಿಕೊಳ್ಳದೆ ಯಾವುದೇ ಒಂದು ವಿಷಯಗಳಲ್ಲಿ ಕ್ಲಾರಿಟಿಯನ್ನು ತೆಗೆದುಕೊಂಡು ನಿಮ್ಮ ಒಂದು ಗುರಿ ಸಾಧನೆಗಾಗಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಪ್ರಯತ್ನಶೀಲರಿಗೆ ಅದೃಷ್ಟ ಒಲಿದು ಬರುತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ. ಪ್ರತಿ ಒಬ್ಬ ಕಟಕ ರಾಶಿಯವರಿಗೂ ವಿಶ್ವಶಕ್ತಿಯ ಅನುಗ್ರಹ ಸದಾ ರಕ್ಷೆಯಾಗಿ ಮತ್ತು ನಿಮ್ಮ ಶುಭ ಆಲೋಚನೆಗಳಿಗೆ ಶುಭ ಕರ್ಮಗಳಿಗೆ ವಿಶ್ವಶಕ್ತಿಯ ಅನುಗ್ರಹ ದೊರೆಯಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.